ಅಣ್ಣ ಏನಮ್ಮ ಇಲ್ಲಿ ನಿನ್ ರೇಷ್ಮೆ ಪಂಚೆ ಇತ್ತಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲ? ಅದಿರ್ಲಿ ಡಬ್ದಲ್ಲಿ ಒಂದ್ 1/4 kg ಇತ್ತಲ್ಲ ಅದೆಲ್ಲಿ? ಮೊದ್ಲು ಪಂಚೆ ಎಲ್ಲಿ ಅಂತ ಹೇಳು. ಮೊದಲು 1/4 kg ಇಟ್ಟಿದ್ಯಾ ಹೇಳಮ್ಮ. ಪಂಚೆ ಎಲ್ಲಿಟ್ಟಿದ್ಯಾ ಹೇಳು. ನಾನ್ ಹೇಳಿದ್ ಕೇಳಮ್ಮ. ಗೆಜ್ಜೆ ಎಲ್ಲಿಟ್ಟಿದ್ಯಾ? ನಾನ್ ಕೇಳಿದ್ ಪಂಚೆ. ಗೆಜ್ಜೆ ಪಂಚೆ ಗೆಜ್ಜೆಮ್ಮ. ಪಂಚೆ ಹೇಳು. ಗೆಜ್ಜೆ ಇಲ್ಲಿ ಅಂತ ನೀನ್ ಹೇಳು, ಪಂಚೆ ಇಲ್ಲಿ ಅಂತ ಅವ್ನ್ ಹೇಳ್ತಾನೆ. ಅದು ಮಾರ್ವಾಡಿ ಅಂಗಡಿಗೆ ಹೋಯ್ತು. ಮಾರ್ವಾಡಿ ಅಂಗಡಿನ? ಯಾವ ಅಂಗಡಿ ಮಾತು? ಗೊತ್ತಿಲ್ವೇ? ನನಗೂ ಗೊತ್ತಿಲ್ವೇ. ಅಣ್ಣನ ಹತ್ರ ಪಂಚೆ ಇದೆ, ಶರ್ಟ್ ಹರ್ದೋಗಿದೆ, ಅವನ್ಗೊಂದ್ ಹೊಸ ರೇಷ್ಮೆ ಶರ್ಟ್ ಹೊಲ್ಸ್ಬೇಕು ಅಂತ ಇದ್ದಿದ್ದೊಂದ್ 1/4 ಗೆಜ್ಜೆ ಒತ್ತೆ ಇಟ್ಟು ಶರ್ಟ್ ಹೊಲ್ಸಿದ್ಲು ತಂಗಿ. ತಂಗಿದೊಂದ್ 1/4 ಗೆಜ್ಜೆ ಬಿದ್ದು ಹೋಗಿದೆ, ತರ್ಬೇಕು ಅಂತ ಇದ್ದಿದ್ದೊಂದ್ ಜರಿ ಪಂಚೆ ಒತ್ತೆ ಇಟ್ಟು ತಂಗಿ 1/4 ಗೆಜ್ಜೆ ತಂದ ಅಣ್ಣ. ಅಲ್ಲ ಕಣವ, ನನ್ ಶರ್ಟ್ಗೋಸ್ಕರ ನೀ ಗೆಜ್ಜೆನ ಒತ್ತೆ ಇಡ್ಬೇಕು? ನನ್ ಗೆಜ್ಜೆಗೋಸ್ಕರ ನಿನ್ ಪಂಚೆ ಯಾಕೆ ಒತ್ತೆ ಇಡ್ಬೇಕು? ಹಬ್ಬದ ದಿವಸ ತಂಗಿಯವ್ವ ಬರೀ ಕಾಲು ಇರಬಾರ್ದು ಅಂತ ಒತ್ತೆ ಇಟ್ಟೆ. ನಾನು ಅಷ್ಟೇ, ಹಬ್ಬದ ದಿನ ನಮ್ಮಣ್ಣ ರೇಷ್ಮೆ ಬಟ್ಟೆ ಹಾಕೊಂಡು ತನಿ ಎರಿಬೇಕು ಅಂತ ಒತ್ತೆ ಇಟ್ಟೆ. ಅದು ನೀ ಮಾಡಿ ತಪ್ಪು ಕಣವ. ನೀನ್ ಮಾಡಿ ತಪ್ಪು. ನಿನ್ ತಪ್ಪು ಕಣವ. ನಿನ್ ತಪ್ಪು. ಸಾಕು ಸಾಕು. ಅಣ್ಣ ಚೆನ್ನಾಗಿರ್ಬೇಕು ಅಂತ ತಂಗಿ ಒತ್ತೆ ಇಟ್ಟಿದ್ದು ತಪ್ಪಲ್ಲ, ತಂಗಿ ಚೆನ್ನಾಗಿರ್ಬೇಕು ಅಂತ ಅಣ್ಣ ಒತ್ತೆ ಇಟ್ಟಿದ್ದು ತಪ್ಪಲ್ಲ. ಹಂಗೆ ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ನೀವ್ ಒತ್ತೆ ಇಟ್ಟಿದ್ದನ್ನ ನಾನ್ ಬಿಡಿಸ್ಕೊಂಡ್ ಬಂದಿದ್ದು ತಪ್ಪಲ್ಲ. ಇಷ್ಟೊಂದು ದುಡ್ಡು ನಿನಗೆಲ್ಲಿಂದ ಬಂತು? ಹುಂಡಿಲ್ ಕೂಡಿಟ್ಟಿದ್ದೆ. ನಮ್ಮ ಮೇಲ್ ನಿಂಗೆ ಅದೆಷ್ಟು ಪ್ರೀತಿನೇ. ನೀವಲ್ದೆ ನನ್ಗಿನ್ ಯಾರಿದ್ದಾರೆ ಪ್ರೀತಿ ತೋರ್ಸಕ್ಕೆ? ವಯಸ್ಸಾಗಿರೋ ಅಜ್ಜಿ, ಜೂಜ್ಕೋರ ಅಣ್ಣ, ನೀವ್ ತಾನೇ ನನಗ್ ದಿಕ್ಕು. ಗೌರಿ, ಬಡವರೇ ದಿಕ್ಕು. ಕಷ್ಟಕ್ಕೂ ಸುಖಕ್ಕೂ ನಾವ್ ನಿಮ್ ಜೊತೆ ಇರ್ತೀವಿ. ಹಬ್ಬದ ದಿವಸ ಹೆಣ್ಮಕ್ಳು ಕಣ್ಣಲ್ಲಿ ನೀರಾಕ್ಬಾರ್ದು. ಲಕ್ಷ್ಮಿ, ತಗೋ. ಮಣ್ಣಾಕ ಕಟ್ಟೆ ಮೇಲೆ ಕುತ್ಕೊಂಡು 3 ಹೊತ್ತು ಇಸ್ಮೆಂಟ್ ಆಡ್ತಿರ್ತೀಯ. ಅಣ್ಣ ತಂಗಿ ಹಬ್ಬ ಹುತ್ತ ಖಾಲಿ ಎರೇಣ ಬಾರ್ ಅಂದ್ರೆ ನಾ ಬರಲ್ಲ. ಸುಮ್ನೆ ತಲೆ ತಿನ್ಬೇಡ ನೀನು. ಅಜ್ಜೆ, ಅಣ್ಣ ತಂಗಿ ಹಬ್ಬ ಅಂತ್ಯ, ನಾಗರ ಪಂಚಮಿ ಅಂತ್ಯ. ಅಣ್ಣನಿಗೂ ತಂಗಿಗೂ ನಾಗರ ಪಂಚಮಿಗೂ ಆ ಹುತ್ತು ಖಾಲಿ ಎರೆಯೋದಕ್ಕೂ ಏನ್ ಸಂಬಂಧ ಅಂತ ನನಗಂತೂ ಗೊತ್ತಿಲ್ಲ. ಅಯ್ಯೋ, 1 ನಿಮಿಷ ಅಗೋ, ನಿನ್ಗೇನಾದ್ರು ಗೊತ್ತಿಲ್ಲ? ನಾಗರ ಪಂಚಮಿ ಗೊತ್ತಿಲ್ಲ? ಬಸಣ್ಣ, ನಿನ್ ಗೊತ್ತಾ ಬಸಣ್ಣ? ಇಲ್ಲ ಇಲ್ಲ. ಅಕ್ಕ ಬಸಕ್ಕ, ನಿನ್ಗೇನಾದ್ರು ಗೊತ್ತಿಲ್ಲಕ್ಕ? ಅಯ್ಯೋ ಅಜ್ಜೆ, ನಿನ್ಗಾರು ಗೊತ್ತಾ? ನಿನಗೆ ಗೊತ್ತಿಲ್ಲ. ಹಾಲ್ನ ತಗೊಂಡೋಗಿ ಹಾವಿನ ಮುತ್ತು ಕೆರಿತಾನೆ ರೀ, ಎಲ್ಲ ಮಣ್ಣು ಕುಡ್ಕೊಳುತ್ತೆ. ಆ ಮಣ್ಣ ತಗೊಂಡು ಎಲ್ರು ಬೆನ್ನು ಗೊತ್ತಿದ್ದಾರೆ. ಅಯ್ಯೋ, ನಮ್ ಜನನೇ ಇಷ್ಟು. ಯಾವತ್ತು ನೀವೆಲ್ಲ ಈ ಮೂಢನಂಬಿಕೆಯಿಂದ ಆಚೆ ಬರ್ತೀರೋ ನನಗಂತೂ ಗೊತ್ತಿಲ್ಲ. ಏನಣ್ಣ? ಹೌದಪ್ಪ, ನೀ ಹೇಳ್ದಾಗ ಇಲ್ಲಿ ಎಲ್ರು ಮೂಡ್ರೆ ಹೇಳೋಣ ಇವ್ರಿಗೆ. ಆದ್ರೆ ನೀ ಮಾತ್ರ ಅತಿ ಬುದ್ಧಿವಂತ ತಿಳ್ಕೊಬೇಡ. ಅಂದ್ರೆ ನಿನಗೆ ಗೊತ್ತಾ ಈ ನಾಗರ ಪಂಚಮಿ ಅಂದ್ರೆ ಏನು? ಈ ಅಣ್ಣ ತಮ್ಮ ಅಣ್ಣ ತಂಗಿ ಅಂದ್ರೆ ಏನು? ಈ ಹಬ್ಬದ ಬಗ್ಗೆ ಗೊತ್ತಾ? ನೋಡು ಕೂಸು, ಎಲ್ಲ ಹಬ್ಬಕ್ಕೂ ಅದ್ರದೇ ಆದ ವಿಶೇಷತೆ ಇರುತ್ತೆ, ಸಂಪ್ರದಾಯ ಇರುತ್ತೆ. ಸುಮ್ನೆ ಯಾರು ಪೂಜೆ ಮಾಡಲ್ಲ, ಹುತ್ತು ಕಾಲೇರಿಯಲ್ಲ, ವ್ರತ ಮಾಡಲ್ಲ. ಈ ನಾಗರ ಪಂಚಮಿ ಹಬ್ಬದ ಹಿಂದೆ ಒಂದ್ ಜೀವಂತ ಸತ್ಯ ಕಥೆ ಇದೆ. ಸ್ವಾಮಿ, ಅಮ್ಮ, ನಿನ್ ತವರುಳಿಲಿ ಅಣ್ಣಂದ್ರು ಬದುಕ್ಲಿ ಅಂತ ಪ್ರಾಣನೇ ಕೊಡದಕ್ ಸಿದ್ಧವಾಗಿದ್ಯಲ್ಲ, ಅದೆಷ್ಟು ಪ್ರೀತಿನಮ್ಮ ನಿನ್ ತವ್ರ ಮೇಲೆ, ನಿನ್ ಅಣ್ಣಂದ್ರ ಮೇಲೆ. ನಿನ್ನ ಪ್ರಾಣ ತಗೊಂಡ್ರೆ ಆ ದೈವಶಕ್ತಿಗೆ ಧಕ್ಕೆ ಬರುತ್ತಮ್ಮ. ನಿನ್ನ ಅಣ್ಣಂದಿರು ಬದುಕಬೇಕಲ್ಲವೇ? ಇಂದು ಪಂಚಮಿ. ಈ ಹುತ್ತದ ಮಣ್ಣಲ್ಲಿ ಹೆಡೆ ಮಾಡಿ ಅದಕ್ಕೆ ಹಾಲು ತನಿ ಎರೆದು ಪೂಜೆ ಮಾಡಿ ಈ ಹುತ್ತದ ಮಣ್ಣನ್ನ ನಿನ್ನ ಅಣ್ಣಂದಿರ ಬೆನ್ನಿಗೆ ಹಚ್ಚಿದರೆ ಅವರು ಬದುಕಿ ಬರುತ್ತಾರೆ. ಇನ್ನು ಮುಂದೆ ಈ ಪಂಚಮಿ ನಾಗರ ಪಂಚಮಿಯಾಗಿ ಅಣ್ಣ ತಂಗಿಯರ ಹಬ್ಬವಾಗಿ ಪ್ರಸಿದ್ಧ. ಸೋಮಸ್ಯ ಸೂರ್ಯಸ್ಯ ಸರ್ವಲಿಂಗಸ್ಗುಟ್ಟೋಪಯತಿ ವಾಣಿಮಂತ್ರಂ ಪವಿತ್ರಂ ಸತ್ಯೋ ಜಾತಂ ಪ್ರಪದ್ಯಾಮಿ ಸತ್ಯೋ ಜಾತಾಯ ವೈ ನಮೋ ನಮಃ ಭವೇವ ಪ್ರೀಣಾನಿ ಭವೇವ ಸ್ತುನಾನ್. ಹಾಯ್ ಲಕ್ಷ್ಮಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಯ್ಯೋ, ಯಾಕೆ ಹೆದರ್ಕೋತೀಯ? ನಾನು ನಿಂಗೆ ತೊಂದರೆ ಕೊಡಕ್ ಬಂದಿಲ್ಲ. ಅವತ್ತು ನಿನಗೆ ರಕ್ತ ಕೊಟ್ಟು
ನನ್ ಪ್ರಾಣ ಉಳಿಸಿದ್ಯಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಯಜಮಾನ್ರೆ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ, ಥ್ಯಾಂಕ್ಸ್ ಹೇಳಕ್ ಬಂದ್ರು ಜನ ತಪ್ಪು ತಿಳ್ಕೊತಾರ? ಏನ್ ಮುದ್ದಾಗಿದ್ದೀರಾ, ಎಷ್ಟು ಲಕ್ಷಣವಾದ ಜೋಡಿ. ನೀವಿಬ್ರು ಮನ್ಸಲ್ಲಿ ಏನ್ ಅನ್ಕೋತೀರೋ ಅದ್ ನಿಜವಾಗ್ಲೂ ನೆರವೇರುತ್ತೆ. ತಕೊಳ್ಳಿ. ಏನಮ್ಮ ಇದು? ಪಾನ್ಕ ಸ್ವಾಮಿ, ದೇವ್ರಿಗೆ ಅರ್ಸ್ಕೊಂಡಿದ್ದೆ ನನ್ ಮಗಳಿಗೆ ಮದ್ವೆ ಆದ್ರೆ ಬಂದವ್ರಿಗೆಲ್ಲ ಪಾನ್ಕ ಹಂಚ್ತೀನಿ ಅಂತ. ಬಡವ್ರ ಅರ್ಕೆ ಸ್ವಾಮಿ, ಬ್ಯಾಡ ಅನ್ಬೇಡಿ. ತಕೊಳ್ಳಿ ಸ್ವಾಮಿ, ಕೊಡಿ. ತಕೊಳ್ಳವ. ಇಷ್ಟೊತ್ತು ಲಕ್ಷ್ಮಿ ಯಾಕೆ ಬರ್ಲಿಲ್ಲ? ಬೇಕಾಗಿದೆಯಲ್ಲ, ಎಲ್ಲೋದ್ಲು? ಬೆಳಗ್ಗೆ ಹೋದವನು ರಾತ್ರಿ 11 ಗಂಟೆ ಆಯ್ತು. ನಮ್ ಶೇಖರ್ ಇನ್ನೂ ಬರ್ಲಿಲ್ವಲ್ಲ ರೀ? ನಾನು ಅರ್ಧ ಗಂಟೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೋ ಲೈನೇ ಸಿಗ್ತಾ ಇಲ್ಲ. ಎಲ್ಲೋ ಸ್ನೇಹಿತರ ಜೊತೆ ಹೋಗಿರ್ಬೇಕು, ಬರ್ತಾನೆ ಬಿಡು. ಗೌರಿ, ಲಕ್ಷ್ಮಿ ಅದು ಬಂದಿದ್ಲಾ? ಇಲ್ವಲ್ಲ, ಏನಾಯ್ತಯ್ಯ? ಎಲ್ ಹೋದ್ಲು? ದೇವಸ್ಥಾನಕ್ಕೆ ದೀಪ ಹಚ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ದೇವಸ್ಥಾನದಲ್ಲಿ ನೋಡ್ದ್ಯಾ? ಹೋಗಿ ನೋಡ್ದೆ, ಬಾಗಿಲಾಕಿತ್ತು. ಎಲ್ಲಿ ಹೋದ್ಲು ನನ್ಗೇನು ಅರ್ಥನೇ ಆಗ್ತಿಲ್ಲ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಂ ಮಹದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನ ಪ್ರಣತೋಸ್ಮಿ ದಿವಾಕರಂ ದಧಿಶಂಕ ಸೋಷಾರಾವಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂ. ಅಪಚಾರ, ದೇವಸ್ಥಾನದ ಅನಾಚಾರ. ಬನ್ನಿ ಬನ್ನಿ, ನೋಡಿ ನೋಡಿ, ಪವಿತ್ರವಾದ ಸ್ಥಳದಲ್ಲಿ ಎಂತ ಕೆಲಸ ಮಾಡಿದ್ದಾರೆ ಇಬ್ರು. ಶಿವ ಶಿವ, ನ್ಯಾಯ ನೀತಿ ಧರ್ಮ ಅನ್ನೋದು ಏನೂ ಇಲ್ಲ. ಎದಳ ಮೇಲೆ ದೊಡ್ಡ ಮಂಚ ಹೇಳಮ್ಮ ಮೇಲೆ. ನಿಮ್ಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ಇದನ್ನೇ ದೇವಸ್ಥಾನ ಅನ್ಕೊಂಡಿದ್ರ ಏನ್ ಅನ್ಕೊಂಡಿದ್ದೀರಾ? ನೋಡ್ರಪ್ಪ, ನಮ್ಮ ಊರಿನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ರು. ಇದಕ್ಕೆ ಪಂಚಾಯಿತಿ ಆಗಲೇಬೇಕು. ಇದ್ಯಾವ ಸೀಮೆ ನ್ಯಾಯ? ತಪ್ಪು ಮಾಡಿದವ್ರೆ ಹೋಗಿ ನ್ಯಾಯಸ್ಥಾನದಲ್ಲಿ ಕೂತ್ರೆ ನ್ಯಾಯ ಸಿಗುತ್ತೆ ಅಂತ ಏನ್ರಿ ಗ್ಯಾರಂಟಿ? ನಿಜಾನೇ, ತಪ್ಪು ನನ್ನವ್ರ ಕಡೆ ಆಗಿರೋದ್ರಿಂದ ನನಗೆ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ. ತಪ್ಪು ಮಾಡಿದವರು ಎದುರುಗಡೆನೆ ಇದ್ದಾರೆ. ನ್ಯಾಯ ನೀವೇ ಹೇಳಿ. ಬೇಡಿ, ಯಾರು ನ್ಯಾಯ ಹೇಳ್ಬೇಕಾಗಿಲ್ಲ. ತಪ್ಪಾಗಿರೋದು ನನ್ನ ತಂಗಿಯಿಂದ. ಶಿಕ್ಷೆ ಆಗ್ಬೇಕಾದ್ರು ನಮಗೆ. ಇಂಥ ಘಟನೆಗಳು ನಡೆದಾಗ ಎಷ್ಟೋ ಸಲ ನೀವೇ ತೀರ್ಪು ಕೊಟ್ಟು ಊರಿಂದ ಬಹಿಷ್ಕಾರ ಹಾಕಿದ್ದೀರ. ಹಾಗೆ ನಾನು ನನ್ನ ತಂಗಿ ಈ ಊರು ಬಿಟ್ಟೆ ಹೊಂಟೋಗ್ತೀವಿ. ದಯವಿಟ್ಟು ಅಪ್ಪಣೆ ಕೊಡಿ. ಬಾಮ, ನಿಂತ್ಕೊಳ್ಳಿ. ನ್ಯಾಯ ಬಡವರಿಗೆ ಒಂದು, ಶ್ರೀಮಂತರಿಗೆ ಒಂದು ಇರಬಾರ್ದು. ಬಹಿಷ್ಕಾರ ಹಾಕೋದೇ ಆದ್ರೆ ನನಗೂ ಹಾಕ್ಬೇಕಾಗತ್ತೆ.
ಸತ್ಯ ಹೇಳ್ತಾ ಇದ್ದೀನಿ. ಬಹಿಷ್ಕಾರ ಹಾಕುವಂತ ತಪ್ಪು ನಾವೇನು ಮಾಡಿಲ್ಲ. ನಮ್ಮಿಬ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ದೇವಸ್ಥಾನನ ಹೊಲ್ಸ್ ಮಾಡೋಷ್ಟು ಕೀಳು ಬುದ್ಧಿ ನನಗೂ ಇಲ್ಲ, ಅವಳಿಗೂ ಇಲ್ಲ. ನಾನು ಅಲ್ಲಿಗೆ ಹೋಗಿದ್ದು ನನ್ನ ಪ್ರಾಣ ಉಳಿದವಳಿಗೆ ಕೃತಜ್ಞತೆ ಹೇಳೋಕಷ್ಟೇ. ಸಮಾಜ ದೃಷ್ಟಿಯಲ್ಲಿ ಈ ಹುಡುಗಿ ಗಂಟಿರೋ ಕಳಂಕಕ್ಕೆ ನಾನೇ ಕಾರಣ. ಅದನ್ನ ಅಳಿಸೋ ಜವಾಬ್ದಾರಿನೂ ನಂದೆ.